ಆದರೆ ಅವರ ಆಪ್ತನ ಸಿನಿಮಾ ನೋಡೋದಕ್ಕೆ GT ಮಾಲ್ಗೆ ದರ್ಶನ್ ಹೋಗಿದ್ರು. ಈಗ ಅವರಿಗೆ ಕಾನೂನಿನ ಕಂಟಕ ಎದುರಾಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಕೋರ್ಟ್ಗೆ ಚಕ್ಕರ್, ಶಿಷ್ಯನ ಸಿನಿಮಾಗೆ ಹಾಜರ್. ಬೆನ್ನು ನೋವು ಸ್ವಾಮಿ, ಬೆನ್ನು ನೋವು. ಇದೇ ನೆಪ ಹೇಳಿಕೊಂಡು ಕೋರ್ಟ್ಗೆ ಹಾಜರಾಗದ ನಟ ಏಕಾಏಕಿ ಸಿನಿಮಾ ಅಂಗಳದಲ್ಲಿ ಪ್ರತ್ಯಕ್ಷರಾಗಿ ಬಿಟ್ಟಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ A2 ಆರೋಪಿಯಾಗಿರುವ ದರ್ಶನ್ ಮೊನ್ನೆ ಕೋರ್ಟ್ಗೆ ಹಾಜರಾಗಬೇಕಿತ್ತು. ಆದರೆ ದರ್ಶನ್ ಬೆನ್ನು ನೋವಿನ ನೆಪ ಹೇಳಿ ಗೈರಾಗಿದ್ರು. ನಿನ್ನೆ ನೋಡಿದ್ರೆ ಶಿಷ್ಯನ ವಾಮನ ಚಿತ್ರ ನೋಡೋಕೆ ಹಾಜರಾಗಿದ್ದಾರೆ. ದರ್ಶನ್ ಈ ನಡೆ ಅನುಮಾನಕ್ಕೆ ಕಾರಣವಾಗಿದ್ದು, ಸುಳ್ಳು ಕತೆ ಹೇಳಿ ಕೋರ್ಟ್ಗೆ ಗೈರಾದ್ರ ಅನ್ನೋ ಪ್ರಶ್ನೆ ಮೂಡಿದೆ. ಇದೀಗ ಇದನ್ನೇ ಆಧಾರವಾಗಿ ಇಟ್ಕೊಂಡು ರೇಣುಕಾಸ್ವಾಮಿ ಪರ ವಕೀಲರು ಕೋರ್ಟ್ ಮೊರೆ ಹೋದ್ರೆ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಎನ್ನುವಂತಾಗಿದೆ. ಸೆರೆವಾಸದ ನಂತರ ಮೊದಲ ರಿಯಾಕ್ಷನ್. ಧನ್ವೀರ್ ಅಭಿನಯದ ವಾಮನ ಸಿನಿಮಾ ರಿಲೀಸ್ಗೆ ಅಣಿಯಾಗಿದೆ. ಇದರ ಬೆನ್ನಲ್ಲೇ ನಿನ್ನೆ ರಾತ್ರಿ ದರ್ಶನ್ GT ಮಾಲ್ಗೆ ವಾಮನ ಚಿತ್ರ ನೋಡೋಕೆ ತೆರಳಿದ್ರು. ಚಿತ್ರ ವೀಕ್ಷಿಸಿದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ನಟ ಧನ್ವೀರ್ಗೆ ಹರಸಿ ಅಂತ ಮನವಿ ಮಾಡಿದ್ರು. ಇದು 4ನೇ ಸಿನಿಮಾ. ಬಟ್ ನಾನು ನೋಡ್ದಂಗೆ ನಾವೆಲ್ಲರೂ ಆ್ಯಕ್ಚುಲಿ ಇವೆಲ್ಲ ಟ್ರೈಲರ್ ನೋಡಿದ್ದೀರಾ, ಆ್ಯಕ್ಚುಲಿ ತುಂಬ ಮಾಸ್ ಇರ್ಬೋದು. ಹಂಗೆ ಮಾಸ್ ಜೊತೆಗೆ ಆ್ಯಕ್ಚುಲಿ ತುಂಬ ತಾಯಿ ಸೆಂಟಿಮೆಂಟಿಂದ ಹಿಡಿದು ತಾಯಿ ಎಷ್ಟು ಮುಖ್ಯ, ತಂದೆ ಏನು ಮಾಡ್ತಾನೆ, ಈ ಥರದ ಎಲಿಮೆಂಟ್ಸ್ ತುಂಬ ಚೆನ್ನಾಗಿ. ಆಮೇಲೆ ಧನ್ವೀರ್ ಹ್ಯಾಸ್ ಗ್ರೋನ್ ಅಪ್ ಆ್ಯಕ್ಚುಲಿ. ನಾನು ಚಿಕ್ಕಣ್ಣ, ಧನ್ವೀರ್ ಚಿತ್ರ ಮಾಡ್ತೀವಿ. ಅದಕ್ಕೊಂದು ಒಳ್ಳೆ ಡೈರೆಕ್ಟ್ ಬೇಕು. ನಾನು ಇವತ್ತು ಹೇಳ್ತಾ ಇರೋದೇನೆಂದರೆ, ನಾನು ಮಾಡೋದಾಗ್ಲಿ ಇಲ್ಲ, ಚಿಕ್ಕಣ್ಣ ಮಾಡೋದಾಗ್ಲಿ ಇಲ್ಲ, ಧನ್ವೀರ್ ಮಾಡೋದಾಗ್ಲಿ ಇಲ್ಲ ಅನ್ನಲ್ಲ. ಒಂದು ಒಳ್ಳೆ ಕತೆ ಬರಬೇಕು. ಸುಮ್ಮನೆ ಧನ್ವೀರ್ ನಂಗೆ ಗೊತ್ತು, ಧನ್ವೀರ್ ಹಿಂಗೆ ಮಾಡೋದು, ನಾವು ಆ್ಯಕ್ಚುಲಿ ಒಂದು ಪದನೂ ಕೇಳಲ್ಲ, ಕಥೆನೂ ಕೇಳಲ್ಲ. ಧನ್ವೀರು ಮಾಡ್ತಾರೆ, ಆ್ಯಕ್ಚುಲಿ ನಮ್ಮ ಚಿಕ್ಕಣ್ಣನೂ ಮಾಡ್ತಾರೆ. ಒಟ್ನಲ್ಲಿ ಆಪ್ತನ ಸಿನಿಮಾ ಪ್ರಮೋಷನ್ಗೆ ತೆರಳಿದ ದರ್ಶನ್ ಈಗ ಮತ್ತೊಮ್ಮೆ ಸುದ್ದಿ ಆಗಿದ್ದಾರೆ. ಆದರೆ ಕೋರ್ಟ್ಗೆ ಹಾಜರಾಗುವಲ್ಲಿ ಯಾಕೆ ಹಿಂದೇಟು ಹಾಕಿದ್ರು ಅನ್ನೋ ಪ್ರಶ್ನೆಗೆ ಸ್ವತಃ ದರ್ಶನ್ ಉತ್ತರ ನೀಡಬೇಕಿದೆ. ಆದರೆ ಅವರ ಆಪ್ತನ ಸಿನಿಮಾ ನೋಡೋದಕ್ಕೆ GT ಮಾಲ್ಗೆ ದರ್ಶನ್ ಹೋಗಿದ್ರು. ಈಗ ಅವರಿಗೆ ಕಾನೂನಿನ ಕಂಟಕ ಎದುರಾಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಕೋರ್ಟ್ಗೆ ಚಕ್ಕರ್, ಶಿಷ್ಯನ ಸಿನಿಮಾಗೆ ಹಾಜರ್. ಬೆನ್ನು ನೋವು ಸ್ವಾಮಿ, ಬೆನ್ನು ನೋವು. ಇದೇ ನೆಪ ಹೇಳಿಕೊಂಡು ಕೋರ್ಟ್ಗೆ ಹಾಜರಾಗದ ನಟ ಏಕಾಏಕಿ ಸಿನಿಮಾ ಅಂಗಳದಲ್ಲಿ ಪ್ರತ್ಯಕ್ಷರಾಗಿ ಬಿಟ್ಟಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ A2 ಆರೋಪಿಯಾಗಿರುವ ದರ್ಶನ್ ಮೊನ್ನೆ ಕೋರ್ಟ್ಗೆ ಹಾಜರಾಗಬೇಕಿತ್ತು. ಆದರೆ ದರ್ಶನ್ ಬೆನ್ನು ನೋವಿನ ನೆಪ ಹೇಳಿ ಗೈರಾಗಿದ್ರು. ನಿನ್ನೆ ನೋಡಿದ್ರೆ ಶಿಷ್ಯನ ವಾಮನ ಚಿತ್ರ ನೋಡೋಕೆ ಹಾಜರಾಗಿದ್ದಾರೆ. ದರ್ಶನ್ ಈ ನಡೆ ಅನುಮಾನಕ್ಕೆ ಕಾರಣವಾಗಿದ್ದು, ಸುಳ್ಳು ಕತೆ ಹೇಳಿ ಕೋರ್ಟ್ಗೆ ಗೈರಾದ್ರ ಅನ್ನೋ ಪ್ರಶ್ನೆ ಮೂಡಿದೆ. ಇದೀಗ ಇದನ್ನೇ ಆಧಾರವಾಗಿ ಇಟ್ಕೊಂಡು ರೇಣುಕಾಸ್ವಾಮಿ ಪರ ವಕೀಲರು ಕೋರ್ಟ್ ಮೊರೆ ಹೋದ್ರೆ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಎನ್ನುವಂತಾಗಿದೆ. ಸೆರೆವಾಸದ ನಂತರ ಮೊದಲ ರಿಯಾಕ್ಷನ್. ಧನ್ವೀರ್ ಅಭಿನಯದ ವಾಮನ ಸಿನಿಮಾ ರಿಲೀಸ್ಗೆ ಅಣಿಯಾಗಿದೆ. ಇದರ ಬೆನ್ನಲ್ಲೇ ನಿನ್ನೆ ರಾತ್ರಿ ದರ್ಶನ್ GT ಮಾಲ್ಗೆ ವಾಮನ ಚಿತ್ರ ನೋಡೋಕೆ ತೆರಳಿದ್ರು. ಚಿತ್ರ ವೀಕ್ಷಿಸಿದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ನಟ ಧನ್ವೀರ್ಗೆ ಹರಸಿ ಅಂತ ಮನವಿ ಮಾಡಿದ್ರು. ಇದು 4ನೇ ಸಿನಿಮಾ. ಬಟ್ ನಾನು ನೋಡ್ದಂಗೆ ನಾವೆಲ್ಲರೂ ಆ್ಯಕ್ಚುಲಿ ಇವೆಲ್ಲ ಟ್ರೈಲರ್ ನೋಡಿದ್ದೀರಾ, ಆ್ಯಕ್ಚುಲಿ ತುಂಬ ಮಾಸ್ ಇರ್ಬೋದು. ಹಂಗೆ ಮಾಸ್ ಜೊತೆಗೆ ಆ್ಯಕ್ಚುಲಿ ತುಂಬ ತಾಯಿ ಸೆಂಟಿಮೆಂಟಿಂದ ಹಿಡಿದು ತಾಯಿ ಎಷ್ಟು ಮುಖ್ಯ, ತಂದೆ ಏನು ಮಾಡ್ತಾನೆ, ಈ ಥರದ ಎಲಿಮೆಂಟ್ಸ್ ತುಂಬ ಚೆನ್ನಾಗಿ. ಆಮೇಲೆ ಧನ್ವೀರ್ ಹ್ಯಾಸ್ ಗ್ರೋನ್ ಅಪ್ ಆ್ಯಕ್ಚುಲಿ.
ನಾನು ಚಿಕ್ಕಣ್ಣ ಧನ್ವೀರ್ ಚಿತ್ರ ಮಾಡ್ತೀವಿ. ಅದಕ್ಕೊಂದು ಒಳ್ಳೆ ಡೈರೆಕ್ಟ್ ಬೇಕು. ನಾನು ಇವತ್ತು ಹೇಳ್ತಾ ಇರೋದೇನೆಂದ್ರೆ ನಾನು ಮಾಡೋದಾಗ್ಲಿ ಇಲ್ಲ ಚಿಕ್ಕಣ್ಣ ಮಾಡೋದಾಗ್ಲಿ ಇಲ್ಲ ಧನ್ವೀರ್ ಮಾಡೋದಾಗ್ಲಿ ಇಲ್ಲ ಅನ್ನಲ್ಲ. ಒಂದು ಒಳ್ಳೆ ಕತೆ ಬರಬೇಕು. ಸುಮ್ಮನೆ ಧನ್ವೀರ್ ನಂಗೆ ಗೊತ್ತು, ಧನ್ವೀರ್ ಹಿಂಗೆ ಮಾಡೋದು ನಾವು ಆಕ್ಚುಲಿ ಒಂದು ಪದನೂ ಕೇಳಲ್ಲ, ಕಥೆನೂ ಕೇಳಲ್ಲ. ಧನ್ವೀರ್ ಮಾಡ್ತಾರೆ, ಆಕ್ಚುಲಿ ನಮ್ಮ ಚಿಕ್ಕಣ್ಣನೂ ಮಾಡ್ತಾರೆ. ಒಟ್ನಲ್ಲಿ ಆಪ್ತನ ಸಿನಿಮಾ ಪ್ರಮೋಷನ್ಗೆ ತೆರಳಿದ ದರ್ಶನ್ ಈಗ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ. ಆದರೆ ಕೋರ್ಟ್ಗೆ ಹಾಜರಾಗುವಲ್ಲಿ ಯಾಕೆ ಹಿಂದೇಟು ಹಾಕಿದ್ರು ಅನ್ನೋ ಪ್ರಶ್ನೆಗೆ ಸ್ವತಃ ದರ್ಶನ್ ಉತ್ತರ ನೀಡಬೇಕಿದೆ. ಬ್ಯೂರೋ ರಿಪೋರ್ಟ್. ಆದರೆ ಅವರ ಆಪ್ತನ ಸಿನಿಮಾ ನೋಡೋದಕ್ಕೆ GT ಮಾಲ್ಗೆ ದರ್ಶನ್ ಹೋಗಿದ್ರು. ಈಗ ಅವರಿಗೆ ಕಾನೂನಿನ ಕಂಟಕ ಎದುರಾಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಕೋರ್ಟ್ಗೆ ಚಕ್ಕರ್, ಶಿಷ್ಯನ ಸಿನಿಮಾಗೆ ಹಾಜರ್. ಬೆನ್ನು ನೋವು ಸ್ವಾಮಿ, ಬೆನ್ನು ನೋವು. ಇದೇ ನೆಪ ಹೇಳ್ಕೊಂಡು ಕೋರ್ಟ್ಗೆ ಹಾಜರಾಗದ ನಟ ಏಕಾಏಕಿ ಸಿನಿಮಾ ಅಂಗಳದಲ್ಲಿ ಪ್ರತ್ಯಕ್ಷರಾಗಿ ಬಿಟ್ಟಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ A2 ಆರೋಪಿಯಾಗಿರುವ ದರ್ಶನ್ ಮೊನ್ನೆ ಕೋರ್ಟ್ಗೆ ಹಾಜರಾಗಬೇಕಿತ್ತು. ಆದರೆ ದರ್ಶನ್ ಬೆನ್ನು ನೋವಿನ ನೆಪ ಹೇಳಿ ಗೈರಾಗಿದ್ರು. ನಿನ್ನೆ ನೋಡಿದ್ರೆ ಶಿಷ್ಯನ ವಾಮನ ಚಿತ್ರ ನೋಡೋಕೆ ಹಾಜರಾಗಿದ್ದಾರೆ. ದರ್ಶನ್ ಈ ನಡೆ ಅನುಮಾನಕ್ಕೆ ಕಾರಣವಾಗಿದ್ದು, ಸುಳ್ಳು ಕತೆ ಹೇಳಿ ಕೋರ್ಟ್ಗೆ ಗೈರಾದ್ರ ಅನ್ನೋ ಪ್ರಶ್ನೆ ಮೂಡಿದೆ. ಇದೀಗ ಇದನ್ನೇ ಆಧಾರವಾಗಿ ಇಟ್ಕೊಂಡು ರೇಣುಕಾಸ್ವಾಮಿ ಪರ ವಕೀಲರು ಕೋರ್ಟ್ ಮೊರೆ ಹೋದ್ರೆ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಎನ್ನುವಂತಾಗಿದೆ. ಸೆರೆವಾಸದ ನಂತರ ಮೊದಲ ರಿಯಾಕ್ಷನ್. ಧನ್ವೀರ್ ಅಭಿನಯದ ವಾಮನ ಸಿನಿಮಾ ರಿಲೀಸ್ಗೆ ಅಣಿಯಾಗಿದೆ. ಇದರ ಬೆನ್ನಲ್ಲೇ ನಿನ್ನೆ ರಾತ್ರಿ ದರ್ಶನ್ GT ಮಾಲ್ಗೆ ವಾಮನ ಚಿತ್ರ ನೋಡೋಕೆ ತೆರಳಿದ್ರು. ಚಿತ್ರ ವೀಕ್ಷಿಸಿದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ನಟ ಧನ್ವೀರ್ಗೆ ಹರಸಿ ಅಂತ ಮನವಿ ಮಾಡಿದ್ರು. ಇದು 4ನೇ ಸಿನಿಮಾ. ಬಟ್ ನಾನು ನೋಡ್ದಂಗೆ ನಾವೆಲ್ಲರೂ ಆ್ಯಕ್ಚುಲಿ ಇವೆಲ್ಲ ಟ್ರೈಲರ್ ನೋಡಿದ್ದೀರಾ, ಆ್ಯಕ್ಚುಲಿ ತುಂಬ ಮಾಸ್ ಇರ್ಬೋದು. ಹಂಗೆ ಮಾಸ್ ಜೊತೆಗೆ ಆ್ಯಕ್ಚುಲಿ ತುಂಬ ತಾಯಿ ಸೆಂಟಿಮೆಂಟಿಂದ ಹಿಡಿದು ತಾಯಿ ಎಷ್ಟು ಮುಖ್ಯ, ತಂದೆ ಏನು ಮಾಡ್ತಾನೆ, ಈ ಥರದ ಎಲಿಮೆಂಟ್ಸ್ ತುಂಬ ಚೆನ್ನಾಗಿ. ಆಮೇಲೆ ಧನ್ವೀರ್ ಹ್ಯಾಸ್ ಗ್ರೋನ್ ಅಪ್ ಆ್ಯಕ್ಚುಲಿ. ನಾನು ಚಿಕ್ಕಣ್ಣ ಧನ್ವೀರ್ ಚಿತ್ರ ಮಾಡ್ತೀವಿ. ಅದಕ್ಕೊಂದು ಒಳ್ಳೆ ಡೈರೆಕ್ಟ್ ಬೇಕು. ನಾನು ಇವತ್ತು ಹೇಳ್ತಾ ಇರೋದೇನೆಂದ್ರೆ ನಾನು ಮಾಡೋದಾಗ್ಲಿ ಇಲ್ಲ ಚಿಕ್ಕಣ್ಣ ಮಾಡೋದಾಗ್ಲಿ ಇಲ್ಲ ಧನ್ವೀರ್ ಮಾಡೋದಾಗ್ಲಿ ಇಲ್ಲ ಅನ್ನಲ್ಲ. ಒಂದು ಒಳ್ಳೆ ಕತೆ ಬರಬೇಕು. ಸುಮ್ಮನೆ ಧನ್ವೀರ್ ನಂಗೆ ಗೊತ್ತು, ಧನ್ವೀರ್ ಹಿಂಗೆ ಮಾಡೋದು ನಾವು ಆ್ಯಕ್ಚುಲಿ ಒಂದು ಪದನೂ ಕೇಳಲ್ಲ, ಕಥೆನೂ ಕೇಳಲ್ಲ. ಧನ್ವೀರ್ ಮಾಡ್ತಾರೆ, ಆಕ್ಚುಲಿ ನಮ್ಮ ಚಿಕ್ಕಣ್ಣನೂ ಮಾಡ್ತಾರೆ. ಒಟ್ನಲ್ಲಿ ಆಪ್ತನ ಸಿನಿಮಾ ಪ್ರಮೋಷನ್ಗೆ ತೆರಳಿದ ದರ್ಶನ್ ಈಗ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ. ಆದರೆ ಕೋರ್ಟ್ಗೆ ಹಾಜರಾಗುವಲ್ಲಿ ಯಾಕೆ ಹಿಂದೇಟು ಹಾಕಿದ್ರು ಅನ್ನೋ ಪ್ರಶ್ನೆಗೆ ಸ್ವತಃ ದರ್ಶನ್ ಉತ್ತರ ನೀಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.